ನಾನು ನಂಬುವುದಿಲ್ಲ ಶಕುನಿ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ಈ ರೀತಿ ನಿರ್ವಹಣೆಯಿಂದ ನಡೆಯುವುದರಲ್ಲಿ ಆಶ್ಚರ್ಯವೇನಿದೆ? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ಅವರು ನಿನ್ನ ವಿಷಯದಲ್ಲಿ ವಾಕ್ಯ ಶಬ್ದಗಳನ್ನು ಆಡಲು ಹಿಂಜರಿಯಲಿಲ್ಲ ಕರ್ಣ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೂಡ ಕೇಳದವಂತೆ ಸುಮ್ಮನೆ ಇರುವನು ಕರ್ಣ. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನು ನಡೀತು? ಮರಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನ ಎಚ್ಚೆತ್ತನು. ಅವನಾಗ ಸೀದೆಯ ಬುಳಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿವಾದವರಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿ ಎಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಾಮಂತರಿಗೂ ಆಜ್ಞೆ ಮಾಡಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು ಕುರುಪಿತ ಮಹನೇನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ಆಸೆಯು ಭಂಗವಾಯಿತು ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಭೀಷ್ಮನು ಆ ವಿಷಯವನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸೊನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ಆ ದುರ್ಯೋಧನ ಸಂದೇಹ. ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಆ ಭೀಷ್ಮ. ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಏನು ಹೇಳಿದರು ಅವರು? ಏನು ಹೇಳಲಿ ಕರ್ಣ? ವಿಷಯವ ತಿಳಿಯದೆ ಏತಕ್ಕೆ ಕರ್ಣನೆ ಮನದಳು ವ್ಯಥೆಯನ್ನು ಪಡುತ್ತಿರುವೆ ಕರ್ಣ. ಶಕುನಿ, ವಿಷಯವ ತಿಳಿಯದೆ ಏತಕ್ಕೆ ಕರ್ಣನೆ ಮನದಳು ವ್ಯಥೆಯನ್ನು ಪಡುತ್ತಿರುವೆ. ಸಭೆಯಲ್ಲಿ ಭೀಷ್ಮರು ಜರಿದ ಅವಮಾನಕ್ಕೆ ಕರ್ಣ. ಶಕುನಿ, ಸಭೆಯಲ್ಲಿ ಭೀಷ್ಮರು ಜರಿದ ಅವಮಾನಕ್ಕೆ ಸುಯೋಧನನು ಸಮ್ಮತಿಸಿದನೇಕೆ? ಸುಯೋಧನನು ಸಮ್ಮತಿಸಿದನೇಕೆ? ಸೂತ ಕುಲದವ ನೀನ ಕುಲದವ ಕರ್ಣ. ಶಕುನಿ, ಸೂತ ಕುಲದವ ನೀನ ಕುಲದವ ಎಂದೆಂದೂರಿತು ಸಭೆಯಲ್ಲಿ ಜರಿದರು. ವಿಷಯವ ತಿಳಿಯದೆ ಏತಕ್ಕೆ ಕರ್ಣನೆ ಮನದಳು ವ್ಯಥೆಯನ್ನು ಪಡುತ್ತಿರುವೆ ಕರ್ಣ. ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸ್ವಾಮಿ ಭಕ್ತಿ ಎಲ್ಲಿದೆಯೆಂದು ನಿಂದಿಸಲು ಕರ್ಣ. ಶಕುನಿ, ಕರ್ಣ, ಶಕುನಿ, ಓ ಶಕುನಿ, ಸಹಿಸನು ಈ ಅಪಮಾನವ. ಶಕುನಿ,
ಸಭೆಯಲ್ಲಿ ಭೀಷ್ಮರು ಜರಿದ ಬಹುಮಾನಕ್ಕೆ ಶಕುನಿ ಕರ್ಣ ಸಭೆಯಲ್ಲಿ ಭೀಷ್ಮರು ಜರಿದ ಬಹುಮಾನಕ್ಕೆ ಸುಯೋಧನನು ಸಮ್ಮತಿಸಿದನೇಕೆ ಶಕುನಿ ಕರ್ಣ ಸುಯೋಧನನು ಸಮ್ಮತಿಸಿದನೇಕೆ ಭವಸಾಗರವ ನವ ಭೀಕರವ ಶಕುನಿ ಕರ್ಣ ಭವಸಾಗರವ ನವ ಭೀಕರವ ಅರಿಯನು ದೇವ ಈ ವಿಧಿ ಸಂಕಲ್ಪ ಶಕುನಿ ಕರ್ಣ ಅರಿಯನು ದೇವ ಈ ವಿಧಿ ಸಂಕಲ್ಪ ಶಕುನಿ ಓ ಶಕುನಿ ಸಹಿಸನು ಈ ಅಪಮಾನವ ಶಕುನಿ 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 ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಟ್ಟು ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು ಸ್ಥಿರನಾಗು ಕರ್ಣ ಸ್ಥಿರನಾಗು ದುರ್ಯೋಧನನು ನಿನ್ನ ವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲೆಂದು ಶಪಥ ಮಾಡು ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯ ಅಭವು ಎಂತ ಅನರ್ಥ ಕಾರ್ಯವೆಂಬುದನ್ನು ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇರಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ ನನ್ನಿಂದಾಗದು ಬೇರೆ ಉಪಾಯವಿಲ್ಲ ಅಂಗಾಧಿಪತಿ ಯುದ್ಧ ಕ್ಷೇತ್ರದಲ್ಲಿ ಅಪಮಾನಿತನಾಗುವ ಇಚ್ಛೆದರೆ ಅಸ್ತ್ರಧಾರಣ ಮಾಡು ಏಕೆಂದರೆ ಭೀಷ್ಮ ಶಲ್ಯಾದಿಗಳು ನಿನಗೆ ಹೆಚ್ಚು ಅಪಮಾನ ಮಾಡುವುದೆಂದು ಯೋಚಿಸು ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಸರಿಯಾಗಿ ಹೇಳಿ ಶಕುನಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರವನ್ನು ತೊಡುವುದಿಲ್ಲ ಇದನ್ನ ಶಪಥ ಶಪಥವೇನು ಪ್ರಾಣಸಕ ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆ ಒಂದು ಎಷ್ಟು ಹೊತ್ತಾಯಿತು ಬಹಳ ಹೊತ್ತಾಗಲಿಲ್ಲ ಕುರುರಾಜ ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ ಪುನಃ ನೋಡುವೆನು ಶಪಥವೇನೆಂದು ನೀನೇ ತಿಳಿಯುವೆ ನಿಲ್ಲು ಕರ್ಣ ನಿನಗೊಂದು ಸಂತೋಷದ ಸುದ್ದಿ ಇರುವುದು ಕ್ಷಮಿಸು ಮಿತ್ರ ಆರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕೊಲದವರಿ ಸಂತೋಷ ಸುದ್ದಿಯಲ್ಲಿ ಅದು ನಿಲ್ಲು ಕರ್ಣ 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 ನಿಲ್ಲು ಕರ್ಣ 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 ಇದೇನು ಶಕುನಿ ಈ ದಿನ ಕರ್ಣನ ರೀತಿ ಬೇರೆ ಆಗಿದೆ ಅಲ್ಲ ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದನು ಆ ವಿಚಾರವನ್ನು ತಿಳಿಸುವುದಕ್ಕೆ ನಾನು ಇಲ್ಲಿಗೆ ಬಂದದ್ದು ಕರ್ಣನಿಗೆ ಸೇನಾಧಿಪತ್ಯ ಇದು ಪರ್ಯಾಸವೇ ಕೌರವೇಶ್ವರ ಅದಕ್ಕೆ ಕರ್ಣನು ವೀರ ಪುರುಷನಲ್ಲವೇ ಇರಬಹುದು ಆದರೆ ಅವನನ್ನು ಸೇನಾಧ್ಯಕ್ಷನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ ನಿಜ ಶಕುನಿ ಹೋಗೋದರೆ ಏನು ಮಾಡುವುದು ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು ಈಗ ಯುದ್ಧವು ಸನ್ನಿಹಿತವಾಗಿದೆ ಚಿಂತಿಸುವ ಸಮಯವಿಲ್ಲ ಈಗಲೇ ಹೋಗಿ ಕುರುಪಿನವನನ್ನು ನೋಡು ಹಾಗೆ ಮಾಡುವೆನು ನೀನು ನನ್ನ ಸಂಗಡ ಬಾಮಾವೋ ನಡೆ ದುರ್ಯೋಧನ ದುರ್ಯೋಧನ ರದುಷ್
ಯಾರದು ಶಕುನಿಯ ದ್ವೇಷ ಬೇರೂರದು ಕೌರವನ ಅಂಶ. ಹೇಳು. ಯಾರದು ಶಕುನಿಯ ದ್ವೇಷ ಬೇರೂರದು ಕೌರವನ ಅಂಶ. ಮಣ್ಣಲ್ಲಿ ರಕುತವನ ಅರಿಸಿ ಅವ ಕಣ್ಣಲ್ಲಿ ನೀರ ಸುರಿಸುವನು. ಮಣ್ಣಲ್ಲಿ ರಕುತವನ ಅರಿಸಿ ಅವ ಕಣ್ಣಲ್ಲಿ ನೀರ ಸುರಿಸುವೆನು. ಜೀವನ ಕಲಾಪದಾಗಿ ಮರನಾಡಿನ ಶಸ್ತ್ರ ಸಲಾಗಿ. ಜೀವನ ಕಲಾಪದಾಗಿ ಮರನಾಡಿನ ಶಸ್ತ್ರ ಸಲಾಗಿ. ಕೂಡಿಸಿ ಕುರು ಪಾಂಡವರ ತಲೆ ಆರಿಸುವೆನು ನಾ ಕೌರವರ. ಕೂಡಿಸಿ ಕುರು ಪಾಂಡವರ ತಲೆ ಆರಿಸುವೆನು ನಾ ಕೌರವರ. ಯಾರದು ಶಕುನಿಯ ದ್ವೇಷ ಬೇರೂರದು